ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಚಿನ್ಮಯಿ. ನಾವು ಇವತ್ತಿರೋದು ತ್ರಯಂಬಕೇಶ್ವರದಲ್ಲಿ. ಹಾಗೆ ನನ್ನ ಲಾಸ್ಟ್ ವ್ಲಾಗ್ ಬಂದು ನಾವು ಕೃಷ್ಣೇಶ್ವರ್, ಎಲ್ಲೋರ ಕೇವ್ಸ್ ಹಾಗೂ ಶಿರಡಿಗೆ ಹೋಗಿದ್ದಾಗಿತ್ತು. ನಾವು ಶಿರಡಿಯಿಂದ ನಾಸಿಕ್ ಹೋಗಿ, ನಾಸಿಕಿಂದ ನೆಕ್ಸ್ಟ್ ತ್ರಯಂಬಕೇಶ್ವರಿಗೆ 1 hour ಜರ್ನಿ. ಅಲ್ಲಿಗೆ ಸಿಟಿ ಬಸ್ಸಿಗೆ ಹೋದ್ವಿ. ತ್ರಯಂಬಕೇಶ್ವರ ಭಾರತದ ಅತಿ ಉದ್ದವಾದ ನದಿ ಗೋದಾವರಿಯ ಉಗಮ ಸ್ಥಾನ. ತ್ರಯಂಬಕೇಶ್ವರದಲ್ಲಿ ಕುಶವರ್ತ ಎಂಬ ಕುಂಡವಿದೆ. ಈ ಕುಂಡದಿಂದ ನಮಗೆ ಗೋದಾವರಿ ನದಿಯಲ್ಲಿ ಉಗಮವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತೆ. ನದಿನ ನಮ್ಮ ಹಿಂದೂ ಶ್ರದ್ಧಾಳುಗಳು ಪವಿತ್ರವೆಂದು ಭಾವಿಸಿ ಇಲ್ಲಿ ಪುಣ್ಯ ಸ್ನಾನಗಳನ್ನು ಸಹ ಕೈಗೊಳ್ತಾರೆ. ನಿಮಗಿಲ್ಲೇನು ಕಾಣ್ತಿದೆಯಲ್ಲ, ಅದೇ ಕುಶವರ್ತ ಎಂಬ ಕುಂಡ. ನೆಕ್ಸ್ಟ್ ಆ ಕುಂಡದಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಟೆಂಪಲ್ ಇದೆ. ನೆಕ್ಸ್ಟ್ ನಾವು ಹೋಗಿದ್ದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನೋಡಲಿಕ್ಕೆ. ಮುಂದೆ ದರ್ಶನಕ್ಕೆ ಹೊರಟ್ವಿ. ಎಲ್ಲರೂ ಹೀಗೆ ಸಾಲಿನಲ್ಲಿ ದರ್ಶನಕ್ಕೆ ಅಂತ ನಿಂತಾಗ ನಂಗೆ ಒಂದೇ ಸಮನೆ ಅಚ್ಚರಿಗೊಳಿಸಿದ್ದೇನು ಅಂದರೆ, ನಾವು ಎಲ್ಲರೂ ಅಲ್ಲಿದ್ದವರು ಬೇರೆ ಬೇರೆ ರಾಜ್ಯದವರೇ ಆಗಿದ್ವಿ. ಬಟ್ ಎಲ್ಲರೂ ಮನದಿಚ್ಛೆ ಒಂದೇ, ಆ ದೇವ್ರ ದರ್ಶನ ಪಡೆಯೋದು. ಆ ಹರ ಹರ ಮಹಾದೇವ ಎಂಬ ಜಪದಿಂದನೇ ಎಲ್ಲರೂ ಸಹ ಒಗ್ಗೂಡಿದ್ವಿ ಅಂತ ಅನಿಸ್ತಾ ಇತ್ತು. ಬಹುಶಃ ಈ ಥರ ಅನುಭವಗಳು ನಮಗೆ ಪುಣ್ಯಕ್ಷೇತ್ರಗಳಲ್ಲಿ ಮಾತ್ರ ಸಿಗುತ್ತೆ ಅಂತ ನನಗನ್ನಿಸ್ತು. ಹಾಗೆ ಇಲ್ಲಿ ಕೆಲವು ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದರು, ಅವ್ರು ಸಹ ಫುಲ್ ಹಾಡ್ತಾನೇ ಇದ್ದರು. ಆಗ ನನಗೆ ನನ್ನ ಫ್ರೆಂಡ್ಸ್ ನೆನಪಾದರು. ನಾವು ಸಹ ಎಲ್ಲೋದ್ರೂ, ಯಾವ ಟೆಂಪಲ್ ಹೋದ್ರೂ ದೇವ್ರ ಹಾಡುಗಳು ಹಾಡ್ತಾನೇ ಇರ್ತೀವಿ. ನೋಡಿದ್ರೆ ಏನು ನೆನಪಾಗ್ತಿದೆ? ನಾವು ಶ್ರೀರಂಗದಲ್ಲಿ ಗಂಧದಿಂದ ಗೋಡೆ ಮೇಲೆಲ್ಲ ಈ ಥರ ತ್ರಿಶೂಲ ಬರೆದಿತ್ತಲ್ಲ, ಸೇಮ್ ಅದೇ ಥರ. ತ್ರಿಶೂಲ ಅಲ್ಲ, ಅದು ಶ್ರೀರಂಗಮ್ಮ ಅಂತ ಲಚ್ತಾರಲ್ಲ. ಅದೇ ಗಂಧದಿಂದ ಈ ಥರ ಸೇಮ್ ತ್ರಿಶೂಲ ಥರನೇ ನಾಮ ಬರ್ತಿದ್ವಿ. ತ್ರಿಶೂಲ, ಅದು ನಾಮ ಇದು ತ್ರಿಶೂಲ. ಇನ್ನು ಈ ಜ್ಯೋತಿರ್ಲಿಂಗದ ವೈಶಿಷ್ಟ್ಯತೆ ಹೇಳೋದಾದರೆ, ಈ ಜ್ಯೋತಿರ್ಲಿಂಗದ ಗರ್ಭಗುಡಿಯಲ್ಲಿ ಭೂಮಟ್ಟಕ್ಕಿಂತ ಕೆಳಗೆ 3 ಉದ್ಭವ ಲಿಂಗಗಳನ್ನ ಕಾಣಬಹುದು. ಈ 3 ಲಿಂಗಗಳು ಸಹ ಹೆಬ್ಬೆಟ್ಟಿನ ಆಕಾರದಲ್ಲಿದೆ. ಹಾಗೆ ಸೃಷ್ಟಿ, ಸ್ಥಿತಿ, ಲಯ ಈ 3ಗಳನ್ನು ಪ್ರತಿಪಾದಿಸುವ ನಮ್ಮ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸಂಕೇತಿಸ್ತವೆ. ದೇವಸ್ಥಾನದ ಸುತ್ತಮುತ್ತ ಆಗಲಿ, ದೇವಸ್ಥಾನದ ಗೋಪುರ ಆಗಲಿ, ನನಗಂತೂ ಎಷ್ಟು ಸರಿ ನೋಡಿದ್ರೂ ನೋಡ್ತಾನೆ ಇರಬೇಕನ್ನಿಸ್ತಿತ್ತು. ಏಕೆಂದರೆ ಅಷ್ಟು ಸುಂದರವಾಗಿತ್ತು. ಹಾಗೆ ನಾವು ಹೋಗಿದ್ದ ಟೈಮಲ್ಲಂತೂ ಫುಲ್ ಮಳೆ ಇತ್ತು. ನಾವು ಫುಲ್ ಮಳೆಯಲ್ಲೇ ದರ್ಶನ ಸಹ ಮುಗಿಸಿದ್ವಿ. ದರ್ಶನ ಮುಗಿಸ್ಕೊಂಡು ಹೊರಗೆ ಬರುವಾಗ ದೇವಸ್ಥಾನದಿಂದ ಆಚೆ ಈ ಸೀನ್ರಿ ಸಿಕ್ತು ನನಗೆ. ಇದಂತೂ ಇನ್ನೂ ಮಸ್ತಿತ್ತು. ಮುಂದೆ ನದಿ, ಅದರಿಂದ ದೇವಸ್ಥಾನ ಇತ್ತು. ನೆಕ್ಸ್ಟ್ ಅದರ ಆಚೆ ಫುಲ್ ಫಾಲ್ಸ್ ಹರಿತಾ ಇತ್ತು. ಅದು ಗಣೇಶ ಹಬ್ಬದ ಟೈಮ್ ಆಗಿದ್ದರಿಂದ ಎಲ್ಲ ಕಡೆ ಗಣೇಶನ ಪೆಂಡಲ್ಲೇ ಇತ್ತು. ನೆಕ್ಸ್ಟ್ ನಾವು ಹೊರಟಿದ್ದು ಪಹಿನ ಫಾಲ್ಸ್ಗೆ. ಇದು ಮಂದಿರದಿಂದ 6 ಕಿಲೋಮೀಟ್ರ್ ದೂರದಲ್ಲಿದೆ. ನಾವು 4 ಜನ ಹೊರಟೋದ್ರಿಂದ 4 ಜನಕ್ಕೆ ಅವ್ರ ವೆಯ್ಟಿಂಗ್ ಚಾರ್ಜ್ ಸೇರಿಸ್ಕೊಂಡು 600ಕ್ಕೆ ಮಾತಾಡಿ ಹೊರಟಿದ್ದು. ಯಾವಾಗಲೂ ಪೇಂಟ್ ಮಾಡುವಾಗಲಿ, ಡ್ರಾ ಮಾಡುವಾಗಲಿ ನೇಚರ್ ಹಿಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಬರಿತಿದ್ದೆ. ಆದರೆ ಆ ಬಿಡಿಸ್ತಿದ್ದ ನೇಚರನ್ನೇ
ಇಷ್ಟು ರಿಯಲ್ಲಾಗಿ ಫಸ್ಟ್ ಟೈಮ್ ನೋಡಿದ್ದೆ ಅಂದರೆ ಮಹಾರಾಷ್ಟ್ರದಲ್ಲೇ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಎಲ್ಲಿ ಹೋದ್ರೂ ಸುತ್ತ ಜರಿ 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 ನೀರು. ಅಂತೂ ಫಾಲ್ಸ್ ನೋಡ್ಬೇಕಂತಾನೆ ಇತ್ತು. ಮಹಾರಾಷ್ಟ್ರಕ್ಕೆ ಬಂದು ಫಾಲ್ಸ್ ನೋಡಿಲ್ಲ ಅಂದರೆ ಎಷ್ಟು ಇನ್ಕಂಪ್ಲೀಟ್ ಆಗುತ್ತೆ. ಫೈನಲಿ ಹೋಗ್ತೀವಿ ಫಾಲ್ಸ್ ಹತ್ರ. ಇಲ್ಲಿ ಟಿಕೆಟ್ ತಗೋಬೇಕು. 1 ಟಿಕೆಟ್ ಬಂದು 30 ರೂಪೀಸ್. ಹೇಗೆ ಅನಿಸ್ತದೆ ಭೂಮಿ ಕಾಕ? ಹಾಂ ಹುಷಾರು. ಅಂತ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಊರ ಜೊತೆ ಎಲ್ಲ ಮುಗಿಸ್ಕೊಂಡು ಟುಡೇ ವಿ ಆರ್ ಏನೋ ಒಂಥರ ಹೊಸ ವ್ಯೂ. ಅಂದರೆ ಮಹಾರಾಷ್ಟ್ರದಲ್ಲಿ ಫಾಲ್ಸ್ ಟ್ರೆಕ್ಕಿಂಗ್ ಎಲ್ಲ ಫೇಮಸ್ ಅಂತಾರಲ್ಲ, ಸೊ ನಾವನ್ನ ನೋಡೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಸಿ. ಓಕೆ, ಹಂಗಂತೀರ? ಹಲೋ ಚಿನ್ಮಯ್ ಅವರೇ, ಹೆಂಗೆ ಅನಿಸ್ತಾ ಇದೆ ನಿಮ್ಮ ಫೀಲ್ ಇವಾಗ? ಹೇಳ್ತಾ ಇದ್ರಲ್ಲ ಕುದುರೆಮ್ಗೆ, ಅಂದರೆ ಕುದುರೆಮುಖ ಹೋಗುವಾಗ ಹೇಳ್ತಾ ಇದೆಯಲ್ಲ, ಮಳೆ ಬರುವಾಗ ಟ್ರಕ್ ಮಾಡಬೇಕು ಅಕ್ಕ, ಮಸ್ತ್ ಇರುತ್ತೆ ಅಂತ. ಅದು ಫುಲ್ಫಿಲ್ ಆಗ್ತಾ ಇದೆ ಅಕ್ಕ. ಮತ್ತೆ ಬೇರೆ ಏನಾದ್ರು? ನನಗೆ ಹಿಂಗೆ ಇಷ್ಟ ಅಕ್ಕ. ನಡೀತಾ ಇರಬೇಕು, ಹಿಂಗೆಲ್ಲ ನೀರು ಇರಬೇಕು, ಸುತ್ತ ನೋಡೋಕ್ಕಾಗುತ್ತೆ, ನೋಡ್ತಾ ಇದ್ರೆ ಫಾಲ್ಸ್ ಇರಬೇಕು. ಮತ್ತೇನೇನಾದ್ರು? ಆದರೂ ಕುದುರೆ ಮುಖನೇ ಫುಲ್ ಕ್ರೇಜಿ ಇತ್ತು ತಾನೆ. ನಮ್ಮ ಕರ್ನಾಟಕ ಅಲ್ಲ, ಬಟ್ ಸ್ಟಿಲ್ ಮಹಾರಾಷ್ಟ್ರನೂ ನಮ್ಮ ಕರ್ನಾಟಕಕ್ಕಿಂತ ಚೆನ್ನಾಗೇ ಇದೆ. ಅಂದ್ರೂ ನಮ್ಮ ಕರ್ನಾಟಕನೇ ಇಷ್ಟ ಅಲ್ವಾ? ಅದು ಬಿಡಿ ಅಣ್ಣ. ಮುದ್ಲಿಂಗಣ್ಣ ಹೆಂಗೆ ಅನ್ನಿಸ್ತೈತಣ್ಣ? ಅಂತೂ ಇಂತೂ ಜ್ಯೋತಿರ್ಲಿಂಗ ತೋರಿಸಿ ವಾಟರ್ ಫಾಲಿಗೆ ಕರ್ಕೊಂಬಂದ್ಬಿಟ್ಟಪ್ಪ. ಆ ನೀರು ಇಲ್ಲಿವರೆಗೂ ಹೊಕ್ಕೊಂಡು ಬರ್ತಾ ಇದೆ. ಫಾಲ್ಸ್ ರೀಚ್ ಆಗಲಿಕ್ಕೆ ಹೀಗೆ ಒಂದು 600 to 700 ಮೀಟರ್ ಟ್ರೆಕ್ ಇದೆ. ಸೊ ಫೈನಲಿ ರೀಚ್ ಆದ್ವಿ. ಮಹಾರಾಷ್ಟ್ರದಲ್ಲಿ ಫಸ್ಟ್ ಫಾಲ್ಸ್ ನೋಡಿದ್ದು ಪೆಹನೆ ಫಾಲ್ಸ್ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸಹ ಮಾಡಿ, ಸಬ್ಸ್ಕ್ರೈಬ್ ಸಹ ಮಾಡಿ. ಬಾಯ್ ಬಾಯ್.